ಹ್ಮ್ ಇದು ಮಹಾ ದುರಂತ. ಇದು ಆಗ್ಬಾರ್ದು. ಇದು ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಯಾಕಂದ್ರೆ ಇದೊಂದು ಬ್ಲಾಕ್ ಮೇಲ್ ಕೆಲಸ ಕಾಣ್ತಾ ಇದೆ. ಹುಡುಗಿಯ ಲಪಟಾಯಿಸೋದಕ್ಕೋಸ್ಕರವಾಗಿ ಇವಂತವರು ಕಿಡಿಗೇಡಿಗಳು ಅದ್ರ ಜೊತೆಗೆಲ್ಲ ಸೇರ್ಕೊಂಡು ಈ ರೀತಿ ಎಲ್ಲ ಮಾಡಿ ಒಂದು ಕುಟುಂಬಕ್ಕೆ ದುರಂತ ಮಾಡ್ತಿರ್ತಕ್ಕಂಥದ್ದು ತಮ್ಗೆಲ್ರಿಗೂ ಕಂಡಿರ್ತಕ್ಕಂಥದ್ದು. ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಇವನು ಕೃಷಿ ಕಾರ್ಮಿಕ, ಕೂಲಿನೋ ನಾಲಿನೋ ಮಾಡಿ ಮಕ್ಕಳನ್ನ ಓದಿಸಿ ಕಂಪನಿಗೆ ಕೆಲ್ಸಕ್ಕೆ ಬಿಟ್ಟಿರ್ತಕ್ಕಂಥ ಹುಡುಗಿಯನ್ನ ಲಪಡಾಸೋದಕ್ಕೋಸ್ಕರ ಇಂಥ ಬ್ಲಾಕ್ ಮೇಲ್ ಕೆಲಸ ಮಾಡಿ ಯಾರು ಯಾರು ಏನ್ ಮಾಡಿದ್ದಾರೆ? ಅಳೂರು ಸ್ವಾಮಿ ನಾಯಕರ ಮಗ, ಅವನ ಹೆಸರು ಅಭಿಷೇಕ್ ಅಂತಲ್ಲ, ಅಭಿಷೇಕ್ ಅಂತ ಹುಡುಗ. ಅವನು ಕ್ಲಾಸ್ಮೇಟ್ ಅಂತೆ. ಕ್ಲಾಸ್ಮೇಟ್ ಅದನ್ನೇ ಇಟ್ಕೊಂಡು ಏನೇನೋ ಒಂದು ಫೋಟೋ ಇಟ್ಕೊಂಡು ನಾನು ಅವನ ಕೈಲಿ ಅವನ ಬೆಲೆಗೆ ಬೀಳದೇ ಇದ್ದ ಅಂತ ಸಂದರ್ಭದಲ್ಲಿ ಇಂಥವನ್ನೆಲ್ಲ ಉಪಯೋಗಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಹುಡುಗಿಯ ಜೀವಕ್ಕೆ ಅವನ ಸಾಯದ ಕಾರಣಕರ್ತ ಅವನೇ ಆಗಿದ್ದಾನೆ. ಅವನಿಗೆ ತುಂಬಾ ಶಿಕ್ಷೆ ಆಗ್ಬೇಕು, ನ್ಯಾಯ ಸಿಗ್ಬೇಕು ಈ ಕುಟುಂಬಕ್ಕೆ. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ಪಾಪಣ್ಣ ಅಂತ. ಇದು ಮಹಾ ದುರಂತ. ಇದು ಆಗ್ಬಾರ್ದು. ಇದು ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಯಾಕಂದ್ರೆ ಇದೊಂದು ಬ್ಲಾಕ್ ಮೇಲ್ ಕೆಲಸ ಕಾಣ್ತಾ ಇದೆ. ಹುಡುಗಿಯ ಲಪಟಾಯಿಸೋದಕ್ಕೋಸ್ಕರವಾಗಿ ಇವಂತವರು ಕಿಡಿಗೇಡಿಗಳು ಅದ್ರ ಜೊತೆಗೆಲ್ಲ ಸೇರ್ಕೊಂಡು ಈ ರೀತಿ ಎಲ್ಲ ಮಾಡಿ ಒಂದು ಕುಟುಂಬಕ್ಕೆ ದುರಂತ ಮಾಡ್ತಿರ್ತಕ್ಕಂಥದ್ದು ತಮ್ಗೆಲ್ರಿಗೂ ಕಂಡಿರ್ತಕ್ಕಂಥದ್ದು. ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಇವನು ಕೃಷಿ ಕಾರ್ಮಿಕ, ಕೂಲಿನೋ ನಾಲಿನೋ ಮಾಡಿ ಮಕ್ಕಳನ್ನ ಓದಿಸಿ ಕಂಪನಿಗೆ ಕೆಲ್ಸಕ್ಕೆ ಬಿಟ್ಟಿರ್ತಕ್ಕಂಥ ಹುಡುಗಿಯನ್ನ ಲಪಡಾಸೋದಕ್ಕೋಸ್ಕರ ಇಂಥ ಬ್ಲಾಕ್ ಮೇಲ್ ಕೆಲಸ ಮಾಡಿ ಯಾರು ಯಾರು ಏನ್ ಮಾಡಿದ್ದಾರೆ? ಅಳೂರು ಸ್ವಾಮಿ ನಾಯಕರ ಮಗ, ಅವನ ಹೆಸರು ಅಭಿಷೇಕ್ ಅಂತಲ್ಲ, ಅಭಿಷೇಕ್ ಅಂತ ಹುಡುಗ. ಅವನು ಕ್ಲಾಸ್ಮೇಟ್ ಅಂತೆ. ಕ್ಲಾಸ್ಮೇಟ್ ಅದನ್ನೇ ಇಟ್ಕೊಂಡು ಏನೇನೋ ಒಂದು ಫೋಟೋ ಇಟ್ಕೊಂಡು ನಾನು ಅವನ ಕೈಲಿ ಅವನ ಬೆಲೆಗೆ ಬೀಳದೇ ಇದ್ದ ಅಂತ ಸಂದರ್ಭದಲ್ಲಿ ಇಂಥವನ್ನೆಲ್ಲ ಉಪಯೋಗಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಹುಡುಗಿಯ ಜೀವಕ್ಕೆ ಅವನ ಸಾಯದ ಕಾರಣಕರ್ತ ಅವನೇ ಆಗಿದ್ದಾನೆ. ಅವನಿಗೆ ತುಂಬಾ ಶಿಕ್ಷೆ ಆಗ್ಬೇಕು, ನ್ಯಾಯ ಸಿಗ್ಬೇಕು ಈ ಕುಟುಂಬಕ್ಕೆ. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ಪಾಪಣ್ಣ ಅಂತ.